ಪ್ರತೀಕಾರ. ಭಾರತದ ಜೊತೆಗೆ ಸ್ವಾತಂತ್ರ್ಯ ಪಡೆದ ದೇಶ ಇಸ್ರೇಲ್. ಸ್ವಾತಂತ್ರ್ಯ ಪಡೆದ ದಿನವೇ ಅದನ್ನು ಇಲ್ಲವಾಗಿಸಲು ಸುತ್ತಣ ದೇಶಗಳು ಒಂದಾಗಿ ದಾಳಿ ಮಾಡಿದವು. ಉತ್ತರ ಮತ್ತು ದಕ್ಷಿಣದ ಮುಸ್ಲಿಂ ಬಾಹುಳ್ಯದ ಪ್ಯಾಲೆಸ್ಟೈನ್ ಅನ್ನು ಬೇರೆ ದೇಶವಾಗಿ ಘೋಷಿಸಲಾಗಲಿಲ್ಲ. ಹೀಗಾಗಿ ಸುತ್ತಲೂ ವೈರಿ ರಾಷ್ಟ್ರಗಳು ತನ್ನೊಳಗೆ ಒಡಲ ಬೆಂಕಿಯಾಗಿ ಪ್ಯಾಲೆಸ್ಟೈನ್ ಭಯೋತ್ಪಾದಕರು ಇದ್ದರೂ ಶಕ್ತ ರಾಷ್ಟ್ರವಾಗಿ ಇಸ್ರೇಲ್ ಹೊರಹೊಮ್ಮಿದ್ದರೆ ಭಾರತ ಇದ್ದಲ್ಲಿಯೇ ಇದೆ. ಇಸ್ರೇಲಿಗರ ಅಪ್ರತಿಮ ದೇಶಭಕ್ತಿ ತಮ್ಮನ್ನು ಕಾಪಾಡಿಕೊಳ್ಳುವಲ್ಲಿ ರಾಜಕೀಯ ಮಾಡದೆ ಸಹಕಾರದೊಡನೆ ನಿಲ್ಲುವ ಪಕ್ಷಗಳು ಪ್ರತಿಯೊಬ್ಬರೂ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕೆಂಬ ಕಾನೂನು, ನಿಸರ್ಗ ಹಾಗೂ ಮಾನವರ ವಿರೋಧವನ್ನು ಮೆಟ್ಟಿ ನಿಂತು ಹೊಸತನ್ನು ಕಂಡುಕೊಳ್ಳುವ ಛಲ, ಈ ಗುಣಗಳು ನಮ್ಮಲ್ಲಿ ಇದ್ದಿದ್ದರೆ ನಮ್ಮ ದೇಶದ ಕದರ್ ಬೇರೆಯೇ ಇರುತ್ತಿತ್ತು. ಇಸ್ರೇಲಿನ ಗೂಢಾಚಾರ ಜಾಲ, ಮೊಸಾದ್ನ ಸಾಹಸಗಳನ್ನು ಕುತೂಹಲಕಾರಿಯಾಗಿ ತಮ್ಮ ಇತ್ತೀಚಿನ ಪುಸ್ತಕ ಪ್ರತೀಕಾರದಲ್ಲಿ ನೀಡಿದ್ದಾರೆ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್. ಮೊಸಾದ್ನ ಈ ಸಾಹಸಗಳಲ್ಲಿ ಕೆಲವುದರಲ್ಲಿ ಭಾಗಿಯಾದ ಅಧಿಕಾರಿಗಳಿಂದ ತರಬೇತಿ ಪಡೆದ ಲೇಖಕರಾದ್ದರಿಂದ ಈ ಪುಸ್ತಕಕ್ಕೆ ಒಂದು ವಿಧದ ಅಧಿಕೃತತೆಯೂ ಇದೆ. ಈ ಪ್ರತೀಕಾರಕ್ಕೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 7:10 ಮರುಪ್ರಸಾರ ಗುರುವಾರ ಸಂಜೆ 7:10 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 ಸಮುದಾಯ ರೇಡಿಯೋದಲ್ಲಿ. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ಪ್ರತೀಕಾರ, ಮೊಸಾದ್ ಗೂಢಚಾರರ ರೋಚಕ ಕಾರ್ಯಾಚರಣೆಗಳು. ಹಿಂದಿನ ವಾರ ಲಕ್ಷಾಂತರ ಯಹೂದಿಗಳ ಮಾರಣ ಹೋಮಕ್ಕೆ ಕಾರಣನಾಗಿದ್ದ ಅಡಾಲ್ಫ್ ಐಕ್ಮನ್ನನ್ನು ಅರ್ಜೆಂಟೈನಾದಿಂದ ಜೀವಂತವಾಗಿ ಅಥವಾ ಶವವಾಗಿ ಹಿಡಿದು ತರಲು ಪ್ರಧಾನಿ ಬೆನ್ ಗುರಿಯನ್ ಮೊಸಾದ್ಗೆ ಅಧಿಕಾರ ನೀಡಿದ್ದನ್ನು ತಿಳಿದೆವು. ಮುಂದೇನಾಯಿತು ಈಗ ನೋಡೋಣ. ಅನಂತರ ಐಕ್ಮನ್ನನ್ನು ಹೇಗೆ ಬಂಧಿಸುವುದು ಎಂದು ಮೊಸಾದ್ನ ಕೇಂದ್ರ ಕಚೇರಿಯಲ್ಲಿ ಯೋಜನೆಗಳು ಸಿದ್ಧವಾದವು. ಐಕ್ಮನ್ನ ಅಪಹರಣ ಮಾಡಿ ಅವನನ್ನು ಇಸ್ರೇಲಿಗೆ ಕರೆತರಲು ತಂಡವೊಂದನ್ನು ರಚಿಸಲಾಯಿತು. ಈ ತಂಡದ ನಾಯಕನನ್ನಾಗಿ ರಫೇಲ್ ಐತಾನ್ ಅಥವಾ ರಫಿ ಐತಾನ್ ಎನ್ನುವವರನ್ನು ನೇಮಿಸಲಾಯಿತು. ರಫಿ ತನ್ನ 12ನೇ ವರ್ಷದಲ್ಲಿಯೇ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪರಿಣತಿಯನ್ನು ಪಡೆದಿದ್ದು, ತನ್ನ 16ನೇ ವರ್ಷದಲ್ಲಿ ಕಮಾಂಡೋ ಆಗಿದ್ದ. ತನ್ನ ಕೈಗಳಿಂದಲೇ ಯಾರನ್ನಾದರೂ ಕೊಲ್ಲುವ ಸಾಮರ್ಥ್ಯ ಹೊಂದಿದ್ದ ರಫಿ ಮೊಸಾದ್ ಗುಪ್ತಚರ ದಳದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದ. ತಂಡದ ಉಪನಾಯಕನನ್ನಾಗಿ ಸ್ವೀ ಮಾಲ್ಕಿನ್ ಎನ್ನುವವನನ್ನು ನೇಮಿಸಲಾಯಿತು. ಈತ ಸಣ್ಣ ವಯಸ್ಸಿನಿಂದಲೇ ಸುಲಭವಾಗಿ ಬಾಂಬುಗಳನ್ನು ಪತ್ತೆ ಹಚ್ಚುವ ಕಲೆಯನ್ನು ಕಲಿತಿದ್ದ. ಅಲ್ಲದೆ ಇತರ ಗೂಢಚಾರರನ್ನು ಸುಲಭವಾಗಿ ಗುರುತಿಸುವ ಕಲೆಯನ್ನು ಕಲಿತಿದ್ದ. ತಂಡಕ್ಕೆ 3ನೇಯವನಾಗಿ ಸೇರಿದವನು ಅಬ್ರಹಾಂ ಶಲೀಂ. ಈತ 9 ವರ್ಷ ವಯಸ್ಸಿನವನಾಗಿದ್ದಾಗ ಆತನನ್ನು ಯಹೂದಿ ವಿರೋಧಿಗಳ 30 ಜನರ ತಂಡವೊಂದು ಹಿಡಿಯಲು ಹೋದಾಗ ಆತ ಹೆದರದೆ ಅವರನ್ನು ಎದುರಿಸಿ ಬಚಾವಾಗಿದ್ದ. ಈತನನ್ನು ತಂಡದ 2ನೇ ಉಪನಾಯಕನನ್ನಾಗಿ ಮಾಡಲಾಯಿತು. ಈ 3 ಜನರಿಗೆ ತಂಡದ ಇತರರನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಹರೇಲ್ ಕೊಟ್ಟರು. ಇವರೆಲ್ಲ ಸೇರಿ ಉಳಿದ 8 ಜನರನ್ನು ತಂಡಕ್ಕೆ ಆಯ್ಕೆ ಮಾಡಿದರು. ಅವರಲ್ಲಿ ಮೊದಲನೆಯವನು ಮೋಶಿರ್ ಟೇವರ್. ಟೇವರ್ನ ಮುಖ್ಯ ಕೆಲಸ ಐಕ್ಮನ್ನನ್ನು ಬಂಧಿಸುವುದಾಗಿತ್ತು. ಈತ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಕಾಲ ಕೆಲಸ ಮಾಡಿದ್ದ. 2ನೇಯವನು ಶಾಲೋಮ್ ಧಾನಿ. ಈತ ದಾಖಲೆಯನ್ನು ನಕಲು ಮಾಡುವುದರಲ್ಲಿ ಪರಿಣತಿಯನ್ನು ಪಡೆದಿದ್ದ. ತಂಡಕ್ಕೆ ಸೇರಿದ ಯಾಕೋ ಘಾಟ್ ಉತ್ತಮವಾಗಿ ಸ್ಪಾನಿಷ್ ಭಾಷೆಯನ್ನು ಮಾತನಾಡಬಲ್ಲವನಾಗಿದ್ದ. ಅರ್ಜೆಂಟೈನಾ ದೇಶದ ರಾಷ್ಟ್ರಭಾಷೆ ಸ್ಪಾನಿಷ್ ಆಗಿರುವುದರಿಂದ ಆ ಭಾಷೆ ಬಲ್ಲವರ ಅವಶ್ಯಕತೆ ತಂಡಕ್ಕೆ ಬೇಕಾಗಿತ್ತು. ಇದಲ್ಲದೆ ಈತನೇ ಮನೆ, ವಾಹನಗಳು ಇತ್ಯಾದಿ ಸರಕು ಸಾಮಗ್ರಿಗಳನ್ನು ಒದಗಿಸುವುದರಲ್ಲಿ ಅಥವಾ ಲಾಜಿಸ್ಟಿಕ್ಸ್ನಲ್ಲಿ ಪರಿಣತಿ ಹೊಂದಿದ್ದ. ತಮ್ಮ ಜೊತೆಗೆ ಒಬ್ಬ ಹೆಣ್ಣು ಮಗಳು ಇರಬೇಕು ಎನ್ನುವ ಉದ್ದೇಶದಿಂದ
ಜೂಡಿತ್ ಎನ್ನುವವಳನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು. ಈಕೆ ಬಹಳ ವರ್ಷಗಳ ಕಾಲ ಗೂಢಚರ್ಯ ವಿಭಾಗದಲ್ಲಿ ಕೆಲಸ ಮಾಡಿದ್ದಳು. ಐಕ್ಮನ್ನನ್ನು ಅಪಹರಣ ಮಾಡುವ ಮುಂಚೆ ಮೊಸಾದ್ನ ಗೂಢಚಾರರು ಯಾವುದಾದರೂ ಒಂದು ಮನೆಯಲ್ಲಿ ಬಾಡಿಗೆದಾರರಾಗಿ ಇರಬೇಕಾದ ಕಾರಣ ಮನೆಯಲ್ಲಿ ಸ್ತ್ರೀಯರು ಇರಬೇಕು ಎನ್ನುವ ಉದ್ದೇಶಕ್ಕೆ ಅವಳನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು. ಈಗಾಗಲೇ ಅರ್ಜೆಂಟೈನಾಗೆ ಹೋಗಿ ಐಕ್ಮನ್ನ ಮನೆಯನ್ನು ನೋಡಿದ್ದ ಅಹರೋನಿ ಸುಲಭವಾಗಿ ತಂಡಕ್ಕೆ ಆಯ್ಕೆಯಾದ. ಅಹರೋನಿ ಉತ್ತಮವಾಗಿ ಜರ್ಮನ್ ಭಾಷೆಯನ್ನು ಮಾತನಾಡಬಲ್ಲವನಾಗಿದ್ದ ಕಾರಣ ಐಕ್ಮನ್ ಜೊತೆ ಜರ್ಮನ್ ಭಾಷೆಯಲ್ಲಿ ಮಾತನಾಡಲು ಈತನೇ ಸೂಕ್ತ ಎಂದು ಅವನನ್ನು ಆಯ್ಕೆ ಮಾಡಲಾಯಿತು. ಇದಲ್ಲದೆ ನೋಡಲು ಉದ್ಯಮಿಯಂತೆ ಕಾಣುತ್ತಿದ್ದ ಇಟ್ಸಾಕ್ ನೇಷರ್ ಎನ್ನುವವನನ್ನು ತಂಡಕ್ಕೆ ಸೇರಿಸಿಕೊಂಡರು. ತಂಡಗಳಿಗೆ ಬೇಕಾದ ಸಾಮಾನು ಸರಂಜಾಮುಗಳನ್ನು ಕೂಡಿಸುವುದರಲ್ಲಿ ನಿಸ್ಸೀಮನಾಗಿದ್ದ ಕಾರಣ ಇವನನ್ನು ಆಯ್ಕೆ ಮಾಡಲಾಯಿತು. ಯೋನಾ ಎಲಿಯನ್ ಎನ್ನುವ ಒಬ್ಬ ವೈದ್ಯನನ್ನು ತಂಡದ ಸದಸ್ಯರಿಗಾಗಲಿ ಅಥವಾ ಐಕ್ಮನ್ಗಾಗಲಿ ಏನಾದರೂ ದೈಹಿಕ ತೊಂದರೆ ಉಂಟಾದರೆ ಅವರನ್ನು ಉಪಚರಿಸಲು ಬೇಕಾಗುತ್ತದೆಂದು ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು. ಸುಲಭವಾಗಿ ಎಂತಹ ಬೀಗವನ್ನಾದರೂ ಮುರಿಯಬಲ್ಲವನಾಗಿದ್ದು ಹಾಗೂ ಯಾವುದೇ ಮನೆಗೂ ಸುಲಭವಾಗಿ ನುಸುಳಬಲ್ಲವನಾಗಿದ್ದ ಎಫ್ರೀಮ್ ಇಲಾನಿ ಕಡೆಯ ಸದಸ್ಯನಾಗಿ ಆಯ್ಕೆಯಾದ. ಮೊಸಾದ್ನ ತಂಡಕ್ಕೂ ಮತ್ತು ಅರ್ಜೆಂಟೈನಾದಲ್ಲಿರುವ ಇಸ್ರೇಲಿನ ರಾಯಭಾರಿ ಕಚೇರಿಗೂ ಸಮನ್ವಯ ಸಾಧಿಸುವ ಕಾರ್ಯವನ್ನು ಈತ ಮಾಡಬೇಕಾಗಿತ್ತು. ಹೀಗಾಗಿ ತಂಡಕ್ಕೆ ಒಟ್ಟಾರೆ 11 ಜನರು ಸೇರಿದರು. ಈ 11 ಜನರ ತಂಡದ ಮೇಲ್ವಿಚಾರಣೆಯನ್ನು ನಡೆಸಲು ಮೊಸಾದ್ನ ಮುಖ್ಯಸ್ಥ ಇಸ್ಸರ್ ಹರೇಲ್ ತಾನೇ ಅರ್ಜೆಂಟೈನಾಕ್ಕೆ ಹೋಗಲು ನಿರ್ಧರಿಸಿದ. ಆದರೆ ಈತ ತಂಡದ ಜೊತೆ ತಾನಿರಬಾರದೆಂದು ನಿರ್ಧರಿಸಿದ. ತಾನು ಬೇರೆ ಹೆಸರಿನಲ್ಲಿ ಹೋಟೆಲ್ಗಳಲ್ಲಿದ್ದು ಗುಪ್ತವಾಗಿ ತಂಡದ ಸದಸ್ಯರನ್ನು ಸಂಧಿಸಿ ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡುವೆ ಎಂದು ತೀರ್ಮಾನಿಸಿದ್ದ. ಐಕ್ಮನ್ನನ್ನು ಯಾವ ರೀತಿ ಅಪಹರಣ ಮಾಡಬೇಕು ಎಂದು ಇಸ್ರೇಲ್ನಲ್ಲಿ ಈ ತಂಡಕ್ಕೆ ನಿರಂತರ ತರಬೇತಿಯನ್ನು ನೀಡಲಾಯಿತು. ಅನಂತರ ಯಾವ ರೀತಿ ತಂಡವು ಅರ್ಜೆಂಟೈನಾದಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ಬಾಡಿಗೆಗೆ ಮನೆಯನ್ನು ಪಡೆಯಬೇಕು ಇತ್ಯಾದಿ ವಿಚಾರಗಳನ್ನು ನಿರ್ಧರಿಸಲಾಯಿತು. ಬೋನಸ್ ಐರೆಸ್ಗೆ ಬಂದ ಮೊಸಾದ್ ತಂಡವು ತನ್ನ ತಂಡದ 11 ಸದಸ್ಯರಿಗಾಗಿ 7 ಬೇರೆ ಮನೆಗಳನ್ನು ಬಾಡಿಗೆಗೆ ಹಿಡಿಯಿತು. ಇವುಗಳಲ್ಲಿ ಒಂದು ದೊಡ್ಡ ಮನೆಯನ್ನು ಅಪಹರಣವಾದ ನಂತರ ಐಕ್ಮನ್ನನ್ನು ಇಡಲು ನಿಯೋಜಿಸಲಾಗಿತ್ತು. ಈ ದೊಡ್ಡ ಮನೆಯಲ್ಲಿ 4-5 ಜನರು ವಾಸ ಮಾಡಬಹುದಾಗಿತ್ತು. ಈ ಮನೆಯ ಒಂದು ಕೋಣೆಯನ್ನು ಜೈಲಿನ ಗುಪ್ತ ಕೋಣೆಯಂತೆ ಪರಿವರ್ತಿಸಲಾಯಿತು. ಏಕೆಂದರೆ ಒಂದು ವೇಳೆ ಐಕ್ಮನ್ನನ್ನು ಹುಡುಕಿಕೊಂಡು ಯಾರಾದರೂ ಅಲ್ಲಿಗೆ ಬಂದರೆ ಅವರು ಮನೆಯನ್ನು ಜಾಲಾಡಿದರೂ ಐಕ್ಮನ್ ಪತ್ತೆಯಾಗಬಾರದು ಎನ್ನುವ ಉದ್ದೇಶವಿತ್ತು. ಒಂದು ವೇಳೆ ಆತ ಅರಚಿದರೂ ಅದು ಬೇರೆಯವರಿಗೆ ಕೇಳಿಸದಂತೆ ಇರಬೇಕಾಗಿತ್ತು. ಈ ಬಂಗಲೆಗೆ ಅರಮನೆ ಎಂದು ಹೆಸರಿಡಲಾಯಿತು. ಯಾವುದಾದರೊಂದು ಕಾರಣಕ್ಕೆ ಐಕ್ಮನ್ನನ್ನು ಅರಮನೆಯಲ್ಲಿ ಇಡಲಾಗದಿದ್ದರೆ ಪರ್ಯಾಯವಾಗಿ ಇನ್ನೊಂದು ಮನೆಯನ್ನು ಗುರುತಿಸಲಾಗಿತ್ತು. ಉಳಿದ 5 ಮನೆಗಳಲ್ಲಿ ಮೊಸಾದ್ ತಂಡದ ಸದಸ್ಯರು ವಾಸವಾಗಿದ್ದರು. ಮನೆಗಳನ್ನು ಬಾಡಿಗೆಗೆ ಪಡೆದ ನಂತರ ಅಪಹರಣ ಹಾಗೂ ಅದರ ನಂತರ ಬೇಕಾಗುವ ಸಾಧನ ಸಾಮಗ್ರಿ ಮತ್ತು ಸಲಕರಣೆಗಳನ್ನು ಖರೀದಿಸಲು ತಂಡದವರು ತೊಡಗಿಕೊಂಡರು. ಐಕ್ಮನ್ನನ್ನು ಬಂಧಿಸಲು ಬೇಕಾಗುವ ಕೈಕೋಳ, ಕಾಲಿನ ಚೈನು ಇತ್ಯಾದಿಗಳನ್ನು ಅರ್ಜೆಂಟೈನಾದ ವಿವಿಧ ನಗರಗಳಲ್ಲಿ ಖರೀದಿಸಲಾಯಿತು. ಇವನ್ನು ಖರೀದಿಸುವಾಗ ಅರ್ಜೆಂಟೈನಾದ ಅಧಿಕಾರಿಗಳಿಗಾಗಲಿ ಅಥವಾ ಇತರರಿಗಾಗಲಿ ಅನುಮಾನ ಬರಬಾರದೆಂದು ಎಚ್ಚರಿಕೆ ವಹಿಸಲಾಗಿತ್ತು. ತಮ್ಮ ತಂಡಕ್ಕೆ ಬೇಕಾದ ವಸ್ತುಗಳನ್ನು ಬೇರೆ ಬೇರೆ ಸದಸ್ಯರು ಬೇರೆ ಜಾಗಗಳಿಂದ ಖರೀದಿಸಿ ಅವುಗಳನ್ನು ಶೇಖರಿಸಿ ಇಡುತ್ತಿದ್ದರು. ಅಪಹರಣಕ್ಕೆ ಬೇಕಾದ ಕಾರುಗಳನ್ನು ಖರೀದಿಸಬೇಕೆಂದು ಮೊದಲಿಗೆ ತೀರ್ಮಾನಿಸಲಾಗಿತ್ತಾದರೂ ಅವನ್ನು ಖರೀದಿಸಿದರೆ ಖರೀದಿಸಿದವರ ಹೆಸರು, ವಿಳಾಸ ಇತ್ಯಾದಿಗಳು ಸರ್ಕಾರಿ ಕಡತಗಳಲ್ಲಿ ಇರುತ್ತವೆ ಎನ್ನುವ ಕಾರಣಕ್ಕೆ ಕಾರುಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕು ಎಂದು ನಿರ್ಧರಿಸಲಾಯಿತು. ಐಕ್ಮನ್ನನ್ನು ಅಪಹರಣ ಮಾಡಬೇಕಾದ ದಿನ ಮೇ 10ರ ಆಸುಪಾಸಿನಲ್ಲೆಂದು ನಿರ್ಧಾರವಾದ ಕಾರಣ ಆ ದಿನಕ್ಕೆ ಕೇವಲ 2 ದಿನಗಳ ಮುಂಚೆ ಕಾರುಗಳನ್ನು ಬಾಡಿಗೆಗೆ ಪಡೆಯಲಾಯಿತು. ತಂಡದ ಸದಸ್ಯರು 2 ಉತ್ತಮ ಕಾರುಗಳನ್ನು ಬಾಡಿಗೆಗೆ ಪಡೆದು ಅವನ್ನು ಯಾರಿಗೂ ಕಾಣದ ಸೂಕ್ತ ಪ್ರದೇಶವೊಂದರಲ್ಲಿ ಬಚ್ಚಿಟ್ಟರು. ಇದಾದ ನಂತರವೇ ತಂಡದ ಸದಸ್ಯರಿಗೆ ಬೇಕಾದ ಮಾರು ವೇಷಭೂಷಣಗಳನ್ನು ಖರೀದಿಸಲಾಯಿತು. ಪ್ರತಿಯೊಬ್ಬರೂ ನಾಟಕದ ನಟರಂತೆ ಬೇರೆ ಬೇರೆ ರೀತಿಯ ಪೋಷಾಕುಗಳು,
ತಲೆಗೆ ಧರಿಸುವ ಟೋಫನ್ಗಳು, ಕನ್ನಡಕಗಳು ಮುಂತಾದವುಗಳನ್ನು ಖರೀದಿಸಿ ತಮ್ಮ ಗುರುತು ಬೇರೆಯವರಿಗೆ ಗೊತ್ತಾಗದಂತೆ ಎಚ್ಚರ ವಹಿಸಿದರು. ಐಕ್ಮನ್ನನ್ನು ಅಪಹರಣ ಮಾಡಿ ಅವನನ್ನು ಸೇಫ್ ಹೌಸ್ ಎಂದು ಕರೆಯುವ ಅರಮನೆಯಲ್ಲಿ ಇಟ್ಟುಕೊಂಡ ನಂತರ ಮುಂದೇನು ಮಾಡಬೇಕು ಎನ್ನುವುದನ್ನು ತೀರ್ಮಾನಿಸಬೇಕಾಗಿತ್ತು. ಏಕೆಂದರೆ ಮೊಸಾದ್ನ ಉದ್ದೇಶ ಐಕ್ಮನ್ನನ್ನು ಅರ್ಜೆಂಟೈನಾ ದೇಶದಿಂದ ಇಸ್ರೇಲ್ ದೇಶಕ್ಕೆ ಕರೆತರುವುದಾಗಿತ್ತು. ಅರ್ಜೆಂಟೈನಾ ಮತ್ತು ಇಸ್ರೇಲ್ ಸಾಕಷ್ಟು ದೂರದಲ್ಲಿ ಇರುವುದರಿಂದಲೂ ವಿಮಾನ ಪ್ರಯಾಣಕ್ಕೆ ಸುಮಾರು 17 ಗಂಟೆಗಳು ಬೇಕಾದ್ದರಿಂದ ಆತನನ್ನು ವಿಮಾನವಲ್ಲದೆ ಬೇರೆ ಯಾವ ದಾರಿಯ ಮೂಲಕವೂ ತರುವ ಹಾಗಿರಲಿಲ್ಲ. ವಿಮಾನದಲ್ಲಿ ಐಕ್ಮನ್ನನ್ನು ತರಲು ಖಾಸಗಿ ವಿಮಾನ ಸಂಸ್ಥೆಗಳನ್ನು ನಂಬುವ ಹಾಗಿರಲಿಲ್ಲ. ಹೀಗಾಗಿ ಇಸ್ರೇಲ್ ದೇಶದ ಸರ್ಕಾರಿ ವಿಮಾನ ಸಂಸ್ಥೆ ಎಲ್ ಆಲ್ ನ ವಿಮಾನವನ್ನು ಬಳಸಲು ನಿರ್ಧರಿಸಲಾಯಿತು. ಮೊಸಾದ್ನ ಅದೃಷ್ಟಕ್ಕೆ ಮೇ ತಿಂಗಳಿನಲ್ಲಿಯೇ ಅರ್ಜೆಂಟೈನಾದ 150ನೇ ವಾರ್ಷಿಕೋತ್ಸವವನ್ನು ನಡೆಸಲು ಅಲ್ಲಿನ ಸರ್ಕಾರ ನಿರ್ಧರಿಸಿತ್ತು. ಈ ಸಂಬಂಧದ ಸಮಾರಂಭಗಳಿಗೆ ವಿಶ್ವದ ವಿವಿಧ ದೇಶಗಳ ಗಣ್ಯರನ್ನು ಆಹ್ವಾನಿಸಲಾಗಿತ್ತು. ಇಸ್ರೇಲ್ ದೇಶಕ್ಕೂ ಈ ಆಹ್ವಾನ ಬಂದಿತ್ತು. ಈ ಆಹ್ವಾನವನ್ನು ಮನ್ನಿಸಿ ಇಸ್ರೇಲ್ ದೇಶದ ಪ್ರತಿನಿಧಿಗಳು ಬೋನಸ್ ಐರಸ್ಗೆ ಬರುವ ವಿಮಾನದಲ್ಲಿಯೇ ಐಕ್ಮನ್ನನ್ನು ಇಸ್ರೇಲಿಗೆ ತೆಗೆದುಕೊಂಡು ಹೋಗಬೇಕೆಂದು ಮೊಸಾದ್ ತೀರ್ಮಾನಿಸಿತು. ಇದಾದ ನಂತರ ಮೇ ತಿಂಗಳ ಮೊದಲ ವಾರದಿಂದ ಐಕ್ಮನ್ನ ದೈನಂದಿನ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಯಿತು. ಅದೇ ರೀತಿ ಐಕ್ಮನ್ನ ಪತ್ನಿ, ಸೊಸೆ, ಮಕ್ಕಳು ಏನು ಮಾಡುತ್ತಾರೆ ಎಂದು ಗಮನಿಸಲಾಯಿತು. ಐಕ್ಮನ್ನನ್ನು ಅಪಹರಿಸಿದಾಗ ಅವನ ಸಂಬಂಧಿಕರು ಪೊಲೀಸರಿಗೆ ದೂರು ಕೊಟ್ಟರೆ ಯಾವ ರೀತಿ ಪೊಲೀಸರಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವ ಬಗ್ಗೆಯೂ ಹಲವಾರು ಸುತ್ತಿನ ಚರ್ಚೆಗಳು ನಡೆದವು. ಮೇ 9ರಂದು ಅಪಹರಣ ಮಾಡಬೇಕೆಂದು ನಿಗದಿಯಾಗಿತ್ತು. ಆ ದಿನ ತಂಡದ ಕೆಲವರು ಬಸ್ ಸ್ಟ್ಯಾಂಡ್ ಬಳಿ ಕಾರಿನಲ್ಲಿ ಕಾಯುತ್ತಿದ್ದಾಗ ಪೊಲೀಸ್ ಅಧಿಕಾರಿಯೊಬ್ಬ ಅವರ ಬಳಿ ಬಂದ. ಎಲ್ಲರಿಗೂ ಆತಂಕ ಉಂಟಾಯಿತು. ಆ ಅಧಿಕಾರಿ, ಇಲ್ಲಿ ಒಬ್ಬ ವ್ಯಕ್ತಿ ಅಪಘಾತಕ್ಕೆ ಈಡಾಗಿದ್ದು ತುಂಬ ಸೀರಿಯಸ್ ಆಗಿದ್ದಾನೆ, ಅವನನ್ನು ನಿಮ್ಮ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದ. ಗಾಯಾಳುವನ್ನು ಕರೆದೊಯ್ದ ಕಾರಣಕ್ಕಾಗಿ ಅಂದು ನಡೆಯಬೇಕಾದ ಅಪಹರಣ ಮುಂದೆ ಹೋಯಿತು. ಐಕ್ಮನ್ನನ್ನು ಅಪಹರಣ ಮಾಡಿದ ನಂತರ ಅವನನ್ನು ಅರಮನೆ ಎಂದು ಕರೆಯಲಾಗುವ ಬಂಗಲೆಗೆ ಕರೆತರಲಾಯಿತು. ಅದೇ ರಾತ್ರಿ ಮೊಸಾದ್ ಮುಖ್ಯಸ್ಥ ಹರೇಲ್ನನ್ನು ಭೇಟಿ ಮಾಡಿದ ಒಂದು ತಂಡ ತಾವು ಐಕ್ಮನ್ನನ್ನು ಅಪಹರಣ ಮಾಡಿದ್ದೇವೆ ಎಂದು ಅವರಿಗೆ ತಿಳಿಸಿತು. ಕೂಡಲೇ ಹರೇಲ್ ಇಸ್ರೇಲ್ಗೆ ಈ ಸುದ್ದಿಯನ್ನು ಮುಟ್ಟಿಸಿದರು. ಐಕ್ಮನ್ನನ್ನು ಮನೆಯೊಳಗೆ ತಂದ ಕೂಡಲೇ ಅವನಿಗಾಗಿ ನಿರ್ಮಿಸಿದ್ದ ವಿಶೇಷ ಕೋಣೆಯಲ್ಲಿ ಅವನನ್ನು ಇಡಲಾಯಿತು. ಮೊಸಾದ್ ತಂಡವು ಐಕ್ಮನ್ನನ್ನು ಪ್ರಶ್ನಿಸಲು ಕೇವಲ ಒಬ್ಬನೇ ವ್ಯಕ್ತಿ ಇರಬೇಕೆಂದು ನಿರ್ಧರಿಸಿತ್ತು. ಏಕೆಂದರೆ ತನ್ನನ್ನು ಅಪಹರಣ ಮಾಡಿದವರು ಯಾರು ಎಂದು ಅವನು ನೋಟ ಅಥವಾ ಧ್ವನಿಯ ಮೂಲಕ ಗುರುತಿಸಬಾರದು ಎನ್ನುವುದು ಮೊಸಾದ್ನ ಉದ್ದೇಶವಾಗಿತ್ತು. ಹೀಗಾಗಿ ಕೇವಲ ಮಾಲ್ಕಿನ್ ಎನ್ನುವವನು ಅವನನ್ನು ಪ್ರಶ್ನಿಸಬೇಕು ಎಂದು ನಿರ್ಧರಿಸಲಾಗಿತ್ತು. ಐಕ್ಮನ್ ಅರಮನೆಗೆ ಬಂದ ಕೂಡಲೇ ಅವನನ್ನು ವಿವಸ್ತ್ರಗೊಳಿಸಲಾದ ಉದ್ದೇಶ ಈತನೇ ಐಕ್ಮನ್ ಎಂದು ಗುರುತಿಸುವ ಕಾರಣದಿಂದ. ಜರ್ಮನಿಯ ನಾಜಿ ಪಾರ್ಟಿಯ SS ಸಂಸ್ಥೆಗೆ ಸೇರಿರುವ ಸದಸ್ಯರ ಕಂಕುಳಲ್ಲಿ ಒಂದು ಸಂಖ್ಯೆಯನ್ನು ಹಚ್ಚೆ ಹಾಕಿರುತ್ತಾರೆ ಎಂದು ಮೊಸಾದ್ನ ಗೂಢಚಾರರಿಗೆ ತಿಳಿದಿತ್ತು. ಐಕ್ಮನ್ ಕಂಕುಳಲ್ಲಿ ಅವನ ಸಂಖ್ಯೆ ಇರುತ್ತದೆ ಎಂದು ಭಾವಿಸಿದ್ದ ಗೂಢಚಾರರಿಗೆ ಆಶ್ಚರ್ಯವೊಂದು ಕಾದಿತ್ತು. ಅವನ ಕಂಕುಳಲ್ಲಿ ಇದ್ದ ಸಂಖ್ಯೆಯನ್ನು ಅಳಿಸಿ ಹಾಕಲಾಗಿತ್ತು. ಹೀಗಾಗಿ ಆತನೇ ಐಕ್ಮನ್ ಎಂದು ನಿರ್ಧರಿಸಲು ಆತನ ಹಲ್ಲು ಮತ್ತು ಇತರ ಅಂಗಗಳನ್ನು ಪರೀಕ್ಷಿಸಲಾಯಿತು. ಅದಾದ ನಂತರ ಪ್ರತಿದಿನವೂ ಐಕ್ಮನ್ನನ್ನು ಮಾಲ್ಕಿನ್ ಪ್ರಶ್ನೆ ಮಾಡತೊಡಗಿದ. 2 ದಿನಗಳ ನಂತರ ತಾನೇ ಯಹೂದಿಗಳಿಗೆ ಸಾಕಷ್ಟು ತೊಂದರೆ ಕೊಟ್ಟಿರುವ ಐಕ್ಮನ್ ಎಂದು ಆತ ಒಪ್ಪಿಕೊಂಡ. ಯಾವುದೇ ರೀತಿಯ ದೈಹಿಕ ಹಿಂಸೆಯನ್ನು ಕೊಡದಿದ್ದರೆ ತಾನು ಎಲ್ಲವನ್ನೂ ತಿಳಿಸುವೆ ಎಂದ. ತಾನೇ ತಾನಾಗಿ ಯಾವ ತಪ್ಪನ್ನೂ ಮಾಡಲಿಲ್ಲ. ತನ್ನ ಮೇಲಧಿಕಾರಿಗಳು ತನಗೆ ಕೊಟ್ಟಿದ್ದ ಆದೇಶಗಳನ್ನು ಮಾತ್ರ ತಾನು ಪಾಲಿಸಿದೆ ಎಂದು ಐಕ್ಮನ್ ಹೇಳುತ್ತಾ ಬಂದ. ತಾನು ಇಸ್ರೇಲಿಗೆ ಬಂದು ತನ್ನ ವಿರುದ್ಧ ನಡೆಸುವ ವಿಚಾರಣೆಯಲ್ಲಿ ಭಾಗವಹಿಸಲು ತನ್ನ ಅಭ್ಯಂತರವಿಲ್ಲ ಎಂದು ಬರೆದ ಹೇಳಿಕೆಗೆ ಅವನು ಸಹಿ ಹಾಕಿದ. ಅವನಿಗೆ ಪ್ರತಿದಿನವೂ ಮನೆಯಲ್ಲಿದ್ದ ಗೂಢಚಾರಣಿ
ಅಡುಗೆ ಮಾಡಿ ಬಡಿಸುತ್ತಿದ್ದಳು. ತನ್ನನ್ನು ಈ ಹೆಣ್ಣು ಮಗಳೇ ಪ್ರಶ್ನಿಸಲಿ ಎಂದು ಐಕ್ಮನ್ ಕೋರಿದಾಗ ಎಲ್ಲರೂ ಅವನನ್ನು ಅಪಹಾಸ್ಯ ಮಾಡಿದರು. ಐಕ್ಮನ್ನ ಅಪಹರಣದ ಬಗ್ಗೆ ಅವನ ಕುಟುಂಬವು ಪೊಲೀಸರಿಗೆ ದೂರು ಕೊಡದೆ ಹೋದದ್ದು ಮೊಸಾದ್ ತಂಡಕ್ಕೆ ಲಾಭವಾಯಿತು. 1960 ಮೇ 19 ಅರ್ಜೆಂಟೈನಾದ ಸಮಾರಂಭದಲ್ಲಿ ಭಾಗವಹಿಸಲು ಇಸ್ರೇಲ್ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದ ತಂಡವು ತಮ್ಮ ದೇಶದ ಎಲ್ ಆಲ್ ವಿಮಾನದಲ್ಲಿ ಬೋನಸ್ ಐರಸ್ನ ಇಸೈಜಾ ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯಿತು. ಈ ವಿಮಾನದಲ್ಲಿಯೇ ಐಕ್ಮನ್ನನ್ನು ಇಸ್ರೇಲಿಗೆ ಕಳುಹಿಸಲಾಗುತ್ತಿದೆ ಎನ್ನುವ ವಿಷಯ ತಿಳಿದಿದ್ದುದು ಕೆಲವರಿಗೆ ಮಾತ್ರ. ಅವರಲ್ಲೊಬ್ಬರು ಇಸ್ರೇಲ್ ಪ್ರತಿನಿಧಿ ತಂಡದ ನಾಯಕ ಅಬಾ ಎಬನ್. ಆದರೆ ಅವರಿಗೆ ಈ ವಿಷಯವನ್ನು ಗುಟ್ಟಾಗಿ ಇಡಲು ತಿಳಿಸಲಾಗಿತ್ತು. ಈ ಮಾಹಿತಿಯ ಅರಿವಿದ್ದ ಇನ್ನೊಬ್ಬ ವ್ಯಕ್ತಿಯೇ ಎಲ್ ಆಲ್ ವಿಮಾನ ಸಂಸ್ಥೆಯ ಒಬ್ಬ ಸ್ಟ್ಯೂವರ್ಡ್ ಅಥವಾ ವಿಮಾನದ ಪರಿಚಾರಕ. ಈ ಸ್ಟ್ಯೂವರ್ಡ್ ಆಕಾರದಲ್ಲಿ ಐಕ್ಮನ್ನನ್ನು ಹೋಲುತ್ತಿದ್ದು ಆತನ ಮುಖವೂ ಅಡಾಲ್ಫ್ ಐಕ್ಮನ್ನಂತೆಯೇ ಕಾಣುತ್ತಿದ್ದ ಕಾರಣ ಅವನನ್ನು ಈ ವಿಶೇಷ ಕರ್ತವ್ಯಕ್ಕೆ ಆಯ್ಕೆ ಮಾಡಲಾಗಿತ್ತು. ವಿಮಾನವು ಬೋನಸ್ ಐರಸ್ಗೆ ಬಂದಿಳಿದ ಕೂಡಲೇ ಅಲ್ಲೇ ಇದ್ದ ಮೊಸಾದ್ನ ಗೂಢಚಾರರು ಸ್ಟ್ಯೂವರ್ಡ್ನನ್ನು ತಮ್ಮೊಡನೆ ಬೇರೊಂದು ಜಾಗಕ್ಕೆ ಕರೆದೊಯ್ದು ಅವನ ಯೂನಿಫಾರಂ ಕಳಚಿಸಿ ಅವನಿಗೆ ಧರಿಸಲು ಬೇರೆ ವಸ್ತ್ರವನ್ನು ಕೊಟ್ಟರು. ಇದಾದ ನಂತರ ಆತನ ಗುರುತಿನ ಪತ್ರ ಮತ್ತಿತರ ವಸ್ತುಗಳನ್ನು ತೆಗೆದುಕೊಳ್ಳಲಾಯಿತು. ನಂತರ ಆ ವ್ಯಕ್ತಿಯನ್ನು ಅದೇ ವಿಮಾನ ನಿಲ್ದಾಣದ ಮೂಲಕ ಬೇರೆ ದೇಶಕ್ಕೆ ಪ್ರಯಾಣ ಮಾಡಲು ತಿಳಿಸಲಾಯಿತು. ಆತನಿಗಾಗಿ ಮೊಸಾದ್ ತಂಡವು ನಕಲಿ ಹೆಸರಿನಲ್ಲಿ ವಿಮಾನ ಪ್ರಯಾಣದ ಟಿಕೆಟುಗಳನ್ನು ಖರೀದಿ ಮಾಡಿದ್ದರು. ಆತ ತನ್ನ ನಕಲಿ ಪಾಸ್ಪೋರ್ಟ್ ಬಳಸಿ ದಕ್ಷಿಣ ಅಮೆರಿಕಾದ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೊಂದು ವಿಮಾನದಲ್ಲಿ ಇಸ್ರೇಲ್ಗೆ ವಾಪಸ್ಸಾದ. ಅದೇ ಸ್ಟ್ಯೂವರ್ಡ್ನ ಪಾಸ್ಪೋರ್ಟ್ ಮತ್ತು ಗುರುತಿನ ಪತ್ರಕ್ಕೆ ಈಗಾಗಲೇ ಬೋನಸ್ ಐರಸ್ನಲ್ಲಿದ್ದ ಮೊಸಾದ್ ತಂಡದ ನಕಲು ಮಾಡುವವನು ಐಕ್ಮನ್ನ ಫೋಟೋಗಳನ್ನು ಅಂಟಿಸಿದ. ಐಕ್ಮನ್ಗೆ ಎಲ್ ಆಲ್ ಸಿಬ್ಬಂದಿಯಿಂದ ಪಡೆದಿದ್ದ ಸಮವಸ್ತ್ರವನ್ನು ತೊಡಿಸಿ ಫೋಟೋ ತೆಗೆಯಲಾಗಿತ್ತು. ಐಕ್ಮನ್ನೇ ಎಲ್ ಆಲ್ ವಿಮಾನದ ಸ್ಟ್ಯೂವರ್ಡ್ ಎಂದು ಬಿಂಬಿಸುವ ಉದ್ದೇಶ ಇದಾಗಿತ್ತು. ಇದಲ್ಲದೆ ಗುರುತಿನ ಪತ್ರದಲ್ಲಿ ಅವನ ಬೆರಳಚ್ಚು ಗುರುತು ಇತ್ಯಾದಿಗಳನ್ನು ಹಾಕಲಾಯಿತು. ಏತನ್ಮಧ್ಯೆ ಪ್ರತಿದಿನವೂ ಐಕ್ಮನ್ಗೆ ಮೊಸಾದ್ನ ವೈದ್ಯರು ನಿದ್ರೆ ಬರಿಸುವ ಔಷಧಿಯನ್ನು ಕೊಡುತ್ತಿದ್ದರು. ಆತನ ವಿಚಾರಣೆಯು ಮುಗಿದ ಕೂಡಲೇ ಆತನಿಗೆ ಊಟವನ್ನು ಬಡಿಸಿ ಔಷಧಿಯನ್ನು ನೀಡಿ ನಿದ್ದೆ ಮಾಡಿಸಲಾಗುತ್ತಿತ್ತು. ಮೇ 20 ಇಡೀ ಬೋನಸ್ ಐರಸ್ ತನ್ನ ದೇಶದ 150ನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಇದ್ದಾಗ ಬೆಳಗ್ಗೆ 9 ಗಂಟೆಗೆ ಐಕ್ಮನ್ನನ್ನು ಅರಮನೆಯಿಂದ ಹೊರತರಲಾಯಿತು. ಮೊಸಾದ್ನ ಮುಖ್ಯಸ್ಥ ಇಸ್ಸರ್ ಹರೆಲ್ ಎಲ್ ಆಲ್ ವಿಮಾನದ ಪರಿಚಾರಕರ ವ್ಯಾನಿನಲ್ಲಿ ಅವನನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ದರು. ಅವನಿಗೆ ವಿಮಾನದ ಸ್ಟ್ಯೂವರ್ಡ್ನಂತೆ ಸಮವಸ್ತ್ರ ತೊಡಿಸಲಾಗಿತ್ತು. ವಿಮಾನ ನಿಲ್ದಾಣದ ಅಧಿಕಾರಿಗಳು ಆ ವಾಹನವನ್ನು ಹೆಚ್ಚು ತಪಾಸಣೆ ಮಾಡದೆಯೇ ಒಳಗೆ ಹೋಗಲು ಬಿಟ್ಟರು. ಐಕ್ಮನ್ಗೆ ನಿದ್ರೆಯ ಔಷಧವನ್ನು ಕೊಟ್ಟಿದ್ದರಿಂದ ಆತ ನಶೆಯಲ್ಲಿದ್ದ. ಆತ ಮದ್ಯಪಾನ ಮಾಡಿದ್ದಾನೆ ಎಂದು ವಿಮಾನ ನಿಲ್ದಾಣದ ಭದ್ರತಾ ಸಿಬ್ಬಂದಿಗೆ ಹೇಳಿದ ಮೊಸಾದ್ನ ತಂಡ ಆತನನ್ನು ಇತರ ವಿಮಾನ ಸಿಬ್ಬಂದಿಯೊಡನೆ ವಿಮಾನಕ್ಕೆ ಏರಿಸಿತು. ಆ ಸಮಯದಲ್ಲಿ ಇನ್ನೊಂದು ಸಮಸ್ಯೆಯೂ ಎದುರಾಯಿತು. ವಿಮಾನದಲ್ಲಿ ತಾಂತ್ರಿಕ ದೋಷವಿದ್ದು ಒಂದು ಬಿಡಿ ಭಾಗವನ್ನು ಬದಲಾಯಿಸಬೇಕು ಎಂದು ಪೈಲಟ್ ಹೇಳಿದ. ಆಗ ವಿಮಾನವನ್ನು ರಿಪೇರಿ ಮಾಡುವ ಜಾಗಕ್ಕೆ ವಿಮಾನವನ್ನು ಎಳೆದೊಯ್ದು ರಿಪೇರಿ ಮಾಡಲಾಯಿತು. ನಿಲ್ದಾಣದಲ್ಲಿದ್ದ ಮೊಸಾದ್ ತಂಡದವರಿಗೆ ಕ್ಷಣ ಕ್ಷಣವೂ ಆತಂಕವಾಗುತ್ತಿತ್ತು. ಯಾರಾದರೂ ಪೊಲೀಸರು ಐಕ್ಮನ್ ಅಪಹರಣದ ಬಗ್ಗೆ ಪತ್ತೆ ಮಾಡಿ ವಿಮಾನವನ್ನು ಆಗಸಕ್ಕೆ ಏರಲು ಬಿಡದಿದ್ದರೆ ಏನು ಮಾಡುವುದು ಎನ್ನುವುದು ಅವರ ಚಿಂತೆಯಾಗಿತ್ತು. ಆದರೆ ಹಾಗಾಗಲಿಲ್ಲ. ವಿಮಾನದಲ್ಲಿ ಐಕ್ಮನ್ನ ಪಕ್ಕದ ಸೀಟಿನಲ್ಲಿಯೇ ಮೊಸಾದ್ ತಂಡದ ನಾಯಕ ರಫಿ ಐತಾನ್ ಕುಳಿತ. ಈ ಪುಟ್ಟ ವಿಮಾನವು ಇಸ್ರೇಲ್ವರೆಗೆ ಹಾರಬಲ್ಲುದೇ ಎಂದು ಅವನನ್ನು ಐಕ್ಮನ್ ಕೇಳಿದಾಗ ಐತಾನ್ ಮುಗುಳ್ನಕ್ಕ. ಕೆಲವೇ ಕ್ಷಣಗಳ ನಂತರ ಆ ವಿಮಾನ ಆಗಸಕ್ಕೆ ಹಾರಿದಾಗ ಎಲ್ಲರೂ ಸಮಾಧಾನದ ನಿಟ್ಟುಸಿರಿಟ್ಟರು. ಕೆಲ ಗಂಟೆಗಳ ನಂತರ ವಿಮಾನವು ಆಫ್ರಿಕಾದ ದೇಶವೊಂದರಲ್ಲಿ ಇಳಿದು ಅಲ್ಲಿ ಇಂಧನವನ್ನು ತುಂಬಿಸಿಕೊಂಡು ಇಸ್ರೇಲ್ ತಲುಪಿತು. ಕಡೆಗೂ ತನಗೆ ವಹಿಸಿದ್ದ ಕೆಲಸವನ್ನು ಮೊಸಾದ್
ಸಮರ್ಪಕವಾಗಿ ನಿರ್ವಹಿಸಿತ್ತು. ವಿಮಾನವು ಇಸ್ರೇಲ್ಗೆ ಹೋದ ಕೂಡಲೇ ಇಸ್ರೇಲ್ನ ಪ್ರಧಾನಮಂತ್ರಿ ಬೆನ್ ಗುರಿಯನ್ಗೆ ಮಾಹಿತಿಯನ್ನು ಕೊಡಲಾಯಿತು. ಮೇ 23ರಂದು ಐಕ್ಮನ್ ತಮ್ಮ ದೇಶದ ವಶದಲ್ಲಿದ್ದಾನೆ ಎಂದು ಇಸ್ರೇಲ್ನ ಪ್ರಧಾನಮಂತ್ರಿ ಘೋಷಿಸಿದರು. ಆತನನ್ನು ಹೆಚ್ಚಿನ ಭದ್ರತೆ ಇರುವ ಜೈಲೊಂದರಲ್ಲಿ ಇಡಲಾಯಿತು. ಅನಂತರ ಆತನ ಅಪರಾಧಗಳಿಗಾಗಿ ನ್ಯಾಯಾಂಗ ವಿಚಾರಣೆಯನ್ನು ನಡೆಸಲಾಯಿತು. ಈ ವಿಚಾರಣೆಯನ್ನು ವಿಡಿಯೋಗ್ರಾಫ್ ಮಾಡಲಾಯಿತು. ಐಕ್ಮನ್ನನ್ನು ತಪ್ಪಿತಸ್ಥ ಎಂದು ತೀರ್ಮಾನಿಸಿದ ನ್ಯಾಯಾಲಯ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿತು. 1962ರ ಜೂನ್ 1ರಂದು ರಾಮಲ್ಲಾ ಜೈಲು ಆವರಣದಲ್ಲಿ ಆತನನ್ನು ಗಲ್ಲಿಗೇರಿಸಲಾಯಿತು. ಏತನ್ಮಧ್ಯೆ ಅರ್ಜೆಂಟೈನಾದಲ್ಲಿದ್ದ ಮೊಸಾದ್ ತಂಡದ ಸದಸ್ಯರು ಒಬ್ಬರು ಅಥವಾ ಇಬ್ಬರಾಗಿ ದಕ್ಷಿಣ ಅಮೆರಿಕಾದ ಬೇರೆ ಬೇರೆ ದೇಶಗಳ ಮೂಲಕ ಇಸ್ರೇಲಿಗೆ ಮರಳಿದರು. ಲಕ್ಷಾನುಗಟ್ಟಲೆ ಯಹೂದಿಗಳನ್ನು ಕೊಂದಿದ್ದ ಐಕ್ಮನ್ನನ್ನು ಜೀವಸಹಿತ ಅರ್ಜೆಂಟೈನಾದಲ್ಲಿ ಬಂಧಿಸಿ ಇಸ್ರೇಲಿಗೆ ಕರೆತಂದು ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿದ್ದಕ್ಕಾಗಿ ಇಸ್ರೇಲಿನ ಗೂಢಚರ ಸಂಸ್ಥೆ ಮೊಸಾದ್ಗೆ ಎಲ್ಲೆಡೆಯಲ್ಲಿಯೂ ಮೆಚ್ಚುಗೆ ದೊರೆಯಿತು.